ಶರಣಾಗತಿಗೆ ಒಳಪಡಿಸಲಾಗಿತ್ತು. ಅದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿ ಆಗಿದ್ದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದ್ದು, ಕೃಷ್ಣಾದಲ್ಲಿ ಶರಣಾಗತಿ ಸರಿಯಲ್ಲ, ಅರ್ಬನ್ ನಕ್ಸಲ್ ಮಾಡ್ತಿದ್ದಾರೆ ಅನ್ನೋ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಅಲ್ಲ ಅಂತ ಹೇಳೋದು ಯಾರು? ಅದರಲ್ಲಿ ತಪ್ಪೇನಿದೆ, ಯಾಕೆ ತಪ್ಪು ಅಂತ ಹೇಳ್ಬೇಕಲ್ವಾ ಅಂತ ನಿನ್ನೆ ಶರಣಾಗತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಟಾನ್ ಕೊಡ್ತಾ ಇದ್ದಾರೆ ವಿಪಕ್ಷದವರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಅಲ್ಲ ಅಂತ ಯಾರು ಹೇಳ್ತಾರೆ, ಯಾಕೆ ಹೇಳ್ತಾರೆ, ಅದರಲ್ಲಿ ಏನ್ ತಪ್ಪಿದೆ? ಇಲ್ಲಿ ಶರಣಾಗತಿ ಆದ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರ ಹತ್ರ ಯಾವುದೇ ವೆಪನ್ಸ್ ಕೂಡ ಇರಲಿಲ್ಲ, ಅದನ್ನೆಲ್ಲ ಬಿಟ್ಟು ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ವಿರೋಧ ಪಕ್ಷಗಳ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಶರಣಾಗತಿ ಆದ್ರೆ ತಪ್ಪೇನು? ಶರಣಾಗತಿ ಆಗ್ಬೇಕಾಗಿತ್ತು, ಅವರು ಆಗಿದ್ದಾರೆ. ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳ್ಬೇಕಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳ್ಬೇಕಲ್ಲ. ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರ ಅವರು? ಸ್ಟೇಜ್ ಮ್ಯಾನೇಜ್ ಮಾಡಿದ್ರು, ಏನಾದ್ರೂ ಇರ್ಲಿ, ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗ್ಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗ್ಬೇಕು. ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಇಡೀ ಸರ್ಕಾರ ನಮ್ಮನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನ್ ತಪ್ಪು ಅಂತ ಹೇಳಿ ಅವರು. ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಮಾಡಬಾರ್ದಾಗಿ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳ್ಬೇಕಲ್ಲ. ತಪ್ಪೇನಿದೆ? ಬೇರೆಯವ್ರಿಗೂ ಕೂಡ ಇದೇ ರೀತಿ ಅದನ್ನ ಎಲ್ಲರಿಗೂ ಮಾಡ್ತೀವಿ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ ಹೋಗ್ತಾರೆ, ಅವ್ರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ಈ ಸುನಿಲ್ ಬಿಜೆಪಿ ಲೀಡರು ಅರ್ಬನ್ ನಕ್ಸಲ್ ಮಾಡ್ತಾ ಇರೋದನ್ನ ಕರ್ಕೊಂಡ್ ಬಂದು ಊರಿಗೆ ಹೇಳ್ತಾ ಇರ್ತಾರೆ. ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇತ್ತು, ಅಲ್ಲೇ ಇರೋದು ಏನಪ್ಪು, ಕಾರ್ಕಳದಲ್ಲೇ ಇದೆ ಅಲ್ವಾ, ಏನಪ್ಪು. ಶರಣಾಗತಿ ಅಂದ್ರೆ ಅವ್ರ ಶಸ್ತ್ರಾಸ್ತ್ರಗಳು ಏನು